ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರೆಯ ಪರಿ ಇದು. ಪ್ರತಿ ವರ್ಷ ಪಾಲ್ಗುಣ ಮಾಸದ ಚಿತ್ತ ನಕ್ಷತ್ರದಲ್ಲಿ ನಡೆಯುವಂತ ಈ ರಥೋತ್ಸವ ಮಧ್ಯ ಕರ್ನಾಟಕದ ಅತಿ ದೊಡ್ಡ ರಥೋತ್ಸವ ಆಗಿದೆ. ಇನ್ನು ಬಯಲು ಸೀಮೆಯ ಜನರ ಆರಾಧ್ಯ ದೈವ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಬಿರು ಬಿಸಿಲಿನ ನಡುವೆ ಲಕ್ಷಾಂತರ ಮಂದಿ ಆಗಮಿಸಿದ್ರು. ರಾಜ್ಯ ಸೇರಿದಂತೆ ನೆರೆಯ ಆಂಧ್ರ, ತೆಲಂಗಾಣದಿಂದಲೂ ಕೂಡ ಭಕ್ತರ ದಂಡೇ ಹರಿದು ಬಂದಿತ್ತು. ಚಿತ್ತ ನಕ್ಷತ್ರದಲ್ಲಿ ಪಂಚಗಾಲಿಗಳ ರಥ ಮುಂದೆ ಸಾಗ್ತಾ ಇದ್ದಂತೆ ಭಕ್ತ ಸಾಗರದ ಉದ್ಘೋಷ ಮುಗಿಲು ಮುಟ್ಟಿತ್ತು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಇನ್ನು 75 ಅಡಿಗಳ ತೇರು ಸಾಗ್ತಾ ಇದ್ದಂತೆ ಬಾಳೆಹಣ್ಣು, ಕೊಬ್ಬರಿ, ಮೆಣಸು ಎಸೆಯುವ ಮೂಲಕ ಲಕ್ಷಾಂತರ ಭಕ್ತರು ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ರು. ಇದರ ವಿಶೇಷ ಏನಂದ್ರೆ ಇದು ನಾಯಕನಹಟ್ಟಿ ಒಳಮಠ ದೇವಸ್ಥಾನ ಇದ್ವಿ. ಇದಕ್ಕೆ ಸಂಬಂಧಪಟ್ಟ 3 ಮಠದ ಒಳಮಠ ಹೊರಮಠ ಏಕಾಂತ ಮಾಡುತ್ತೆ. ಇದರ ವಿಶೇಷತೆ ಏನಂದ್ರೆ ನಾವು ಇದನ್ನ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ರಥೋತ್ಸವನ ಹಿಡಿದಿದ್ದಾರೆ. 2026 ಇಸ್ವಿ 6ನೇ ತಾರೀಕು ಶುಕ್ರವಾರದಿಂದ ಇವತ್ತು ರಥೋತ್ಸವ ಹಿಡಿತಾ ಇದ್ವಿ. ಈಗ ಮಧ್ಯಾಹ್ನ 3 ಗಂಟೆಗೆ ದೊಡ್ಡ ರಥೋತ್ಸವ ಇರುತ್ತೆ. ಅದಕ್ಕೆ 9 ಗಂಟೆಗೆ ಬಸವನ ಸೇರ್ತಾ ಇದ್ವಿ. ಈಗ ನಾವು ಹೋಗಿ ಬಂದಿದ್ದೇವೆ. ಈಗಾಗಲೇ ಈಗ ರಥೋತ್ಸವ ನಾವು ಹಿಡಿಯೋದಕ್ಕೆ ಶುರು ಮಾಡ್ತೀವಿ. ಇದು ಪಾಲ್ಗುಣ ಮಾಸ ಚಿತ್ತ ನಕ್ಷತ್ರ ಹಿಡಿತೀವಿ. ಯಾರು ಉದ್ದೇಶಿಸಿದ್ರೆ ಸ್ವಾಮೀಜಿಯವರ ಐಕ್ಯವಾದ ಅವ್ರ ನೆನಪಿಗೋಸ್ಕರ 5 ದಿನದಲ್ಲಿ ನಾವು ರಥೋತ್ಸವ ನಡ್ಕೊಂಡು ಬರ್ತಿದ್ರೆ 15 ವರ್ಷ ಬಂದಿದ್ವಿ ಮಾಡ್ತಾ ಇದ್ದೀವಿ. ಇನ್ನು ವಿವಿಧ ಕಲಾ ತಂಡಗಳು ಕೂಡ ಜಾತ್ರೆಗೆ ಮತ್ತಷ್ಟು ಮೆರುಗು ನೀಡಿದ್ವು. ಈ ನಡುವೆ ರಥೋತ್ಸವ ಆರಂಭಕ್ಕೂ ಮುನ್ನವೇ ಮುಕ್ತಿ ಬಾವುಟ ಹರಾಜು ಎಲ್ಲರ ಗಮನ ಸೆಳೆಯಿತು. ಬರೋಬ್ಬರಿ 32 ಲಕ್ಷ ರೂಪಾಯಿಗಳಿಗೆ ಶಿರಾ ಮೂಲದ ಉದ್ಯಮಿ ಶ್ರೀನಾಥ್ ಮುಕ್ತಿ ಬಾವುಟ ಪಡೆದ್ರು. ಇನ್ನು ಜಾತ್ರೆಯಲ್ಲಿ ಒಳಮಠದ ಮುಂಭಾಗದಲ್ಲಿ ಸಾವಿರಾರು ಮಂದಿ ಭಕ್ತರು ಕೊಬ್ಬರಿ ಸುಟ್ಟು ಹಟ್ಟಿ ತಿಪ್ಪೇಶನಿಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸಿ ಪುನೀತರಾದ್ರು. ಈ ನಡುವೆ ತೇರು ಬೀದಿಯಲ್ಲಿ ನಟ ದರ್ಶನ್ ಅಭಿಮಾನಿಗಳು ಫೋಟೋಗಳನ್ನ ಪ್ರದರ್ಶಿಸಿ ಹುಚ್ಚು ಪ್ರೇಮ ಮೆರೆದ್ರು. ಈ ಒಂದು ಜಾತ್ರೆಗೆ ಮಧ್ಯ ಕರ್ನಾಟಕದಷ್ಟ ಅಲ್ಲದೇನೆ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳದಿಂದ ಸಹ ಜನ ಬರ್ತಾರೆ. ಇಲ್ಲಿ ವಿಶೇಷತೆ ಏನಂದ್ರೆ ಚಿತ್ತ ನಕ್ಷತ್ರದಲ್ಲಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ತೇರನ್ನ ಎಳಿತಕ್ಕಂಥದ್ದು ಇಲ್ಲಿನ ವಿಶೇಷ. ಇಲ್ಲಿನ ಅರ್ಕೆಗಳು ಅಂದ್ರೆ ಕೊಬ್ಬರಿ ಸುಡುವಂತದ್ದು ಒಂದು ಜಾತ್ರೆಯಲ್ಲಿ ವಿಶೇಷವಾಗಿ ಕೊಬ್ಬರಿ ಬಟ್ಲುಗಳನ್ನ ಸುಡ್ತಾರೆ. ಯಾಕಪ್ಪ ಅಂತಂದ್ರೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರು ನಾಯಕನಹಟ್ಟಿಗೆ ಕೊಬ್ಬರಿ ಸುತ್ತ ಕೊಬ್ಬರಿ ಬೆಳಕಿನಲ್ಲಿ ನಾಯಕನಹಟ್ಟಿಗೆ ಪ್ರವೇಶ ಮಾಡಿದ್ರು ಅನ್ನೋದರ ಸಂಕೇತವಾಗಿ ಇಲ್ಲಿ ಕೊಬ್ಬರಿಯನ್ನು ಸುಡೋದು, ವಿಶೇಷವಾಗಿ ಅರ್ಕೆಯನ್ನ ಹೊತ್ಕೊಳ್ತಾರೆ. ಜಾತ್ರೆ ಸಮಯದಲ್ಲಿ ಕಾಳು ಮೆಣಸುಗಳನ್ನ ತೂರೋದು, ಬಾಳೆಹಣ್ಣುಗಳನ್ನ ತೂರೋದ್ರ ಮೂಲಕ ಜನರು ತಮ್ಮ ಇಷ್ಟಾರ್ಥಗಳನ್ನ ಕೋರ್ಕೊಂಡು ಸೇವೆಯನ್ನ ಸಲ್ಲಿಸ್ತಾರೆ. ಒಟ್ಟಾರೆ ಮಾಡಿದಷ್ಟು ನೀಡು ಅನ್ನೋ ಭಿಕ್ಷೆ ಸಂದೇಶ ಸಾರಿದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಲಕ್ಷಾಂತರ ಮಂದಿ ಭಕ್ತರು ಒಂದೆಡೆ ಸೇರಿ ವಿಜೃಂಭಣೆಯಿಂದ ತಿಪ್ಪಚ್ಚನ ತೇರನ್ನ ಎಳೆಯುವ ಮೂಲಕ ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ದು ಮಾತ್ರ ನೋಡುಗರ ಕಣ್ಮನ ಸೆಳೆಯುವಂತಿತ್ತು.